ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣಿ ಶ್ರದ್ಧೆ ಮಾಡುವ ನಮಸ್ಕಾರ. ನಿಮ್ಮೆಲ್ಲರಿಗೂ DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಶೀರ್ಷಿಕೆ ಬಂದು ಓವಲ್ ಆಫೀಸ್ನಲ್ಲಿ ನಡೆದ ವಾಗ್ಯುದ್ಧ ಅಥವಾ ಚಟಾಪಟಿ ಅಂತ ಹೇಳ್ತೀವಿ. ವೀಕ್ಷಕರೇ, ಓವಲ್ ಆಫೀಸ್ ಬಂದು ಅಮೇರಿಕಾದ ವೈಟ್ ಹೌಸ್ನಲ್ಲಿ ಇದೆ. ಅಂದರೆ ಪ್ರೆಸಿಡೆಂಟ್ ಆಫೀಸ್ ಏನಿರುತ್ತೆ ಅಲ್ಲಿ ಓವಲ್ ಆಫೀಸ್ ಇರುತ್ತೆ. ಇಲ್ಲಿ ಯಾವುದೇ ದೇಶದ ಪ್ರಧಾನಮಂತ್ರಿಗಳು ಅಥವಾ ಪ್ರೆಸಿಡೆಂಟ್ಗಳು ಬಂದಾಗ ಮೊದಲು ಪ್ರೆಸ್ ಜೊತೆ ಒಂದು ಮೀಟಿಂಗ್ ನಡೆಯುತ್ತಲ್ಲ, ಆ ಹಾಲನ್ನು ಓವಲ್ ಆಫೀಸ್ ಅಂತ ಹೇಳ್ತೇವೆ. ಇದಾದ ನಂತರ ಟ್ರೀಟೀಸ್ ಏನಾದರೂ ಇದ್ದರೆ ಅಥವಾ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಅವರು ಸಪ್ರೇಟಾಗಿ ಹೋಗ್ತಾರೆ. ಈ ನಿಟ್ಟಿನಲ್ಲಿ JD ವ್ಯಾನ್ಸ್, ಡೊನಾಲ್ಡ್ ಟ್ರಂಪ್ ಹಾಗೂ ವಾಲ್ಡಮಿರ್ ಝೆಲೆನ್ಸ್ಕಿ ಅವರು ಓವಲ್ ಆಫೀಸ್ನಲ್ಲಿ ಕೂತಾಗ ಮೊದಲ 40 ನಿಮಿಷದ ಪ್ರೆಸ್ ಮೀಟ್ ಏನಿತ್ತು ಅದು ಹಾಯಾಗಿ ನಡೀತಾ ಇದೆ. ಆದರೆ ಒಬ್ಬ ಪತ್ರಕರ್ತರ ಕೇಳಿದ ಪ್ರಶ್ನೆ ಈ ಜಟಾಪಟಿಯನ್ನು ಆರಂಭ ಮಾಡಲು ಕಾರಣವಾಯಿತು. ಪತ್ರಕರ್ತ ಕೇಳ್ತಾನೆ, ನೀವು ರಷ್ಯಾ ಜೊತೆಗೆ ಜಾಸ್ತಿ ಅಲೈನ್ ಆಗ್ತಾ ಇರುವ ಹಾಗೆ ಕಾಣ್ತಾ ಇದೆ, ಅಮೇರಿಕಾದ ಇಂಟ್ರೆಸ್ಟ್ ರೀಅಲೈನ್ಮೆಂಟ್ ಆಗ್ತಾ ಇದೆನಾ ಅಂತ. ಇದೆಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಮೊದಲು ಬ್ಯಾಕ್ಗ್ರೌಂಡ್ಗೆ ಹೋಗಬೇಕು. ಅಂದರೆ ನಾವು ಈ ವಿಡಿಯೋದಲ್ಲಿ ಮೊದಲಿಗೆ ಹೋಗೋಣ, ಯುದ್ಧ ಎಲ್ಲಿಂದ ಶುರುವಾಯಿತು ಅಂತಕ್ಕಂಥದ್ದು. ಯುಕ್ರೇನ್ ಮತ್ತು ರಷ್ಯಾದ ಯುದ್ಧ ನಡೆಯುವ ಮೊದಲು USSR ಮತ್ತು ನ್ಯಾಟೋ ಅಂತಕ್ಕಂತಹ ಎರಡು ಅಲೈಡ್ ಫೋರ್ಸಸ್ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ನ್ಯಾಟೋ ಬಂದು ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕದ ಒಂದು ಕೂಟವಾಗಿರುತ್ತದೆ. USSR ಬಂದು ರಷ್ಯಾ ಹಾಗೂ ಇತರ ದೇಶಗಳು. ಆದರೆ ಈಗ USSR ಒಡೆದು ಖಾಲಿ ರಷ್ಯಾ ಆಗಿದೆ. ಈ ನಿಟ್ಟಿನಲ್ಲಿ USSRನ ಪಾರ್ಟಿ ಆಗಿದ್ದಂತಹ ಯುಕ್ರೇನ್ ಬಂದುಬಿಟ್ಟು ನ್ಯಾಟೋಗೆ ಸೇರ್ತೀನಿ ಅಂತ ಅಪ್ಲಿಕೇಶನ್ಗೆ ಸೈನ್ ಹಾಕುವಂಥದ್ದು. ಇದನ್ನು ರಷ್ಯಾಗೆ ತಡಿಲಿಕ್ಕಾಗಿಲ್ಲ. ಯಾಕಂದರೆ ನ್ಯಾಟೋಗೆ ಯಾವುದೇ ಒಂದು ದೇಶ ಸೇರಿದ್ರು ಅದರ ಮೇಲೆ ಅಟ್ಯಾಕ್ ಆದರೆ ಅದು ಡೈರೆಕ್ಟ್ಲಿ ಅಟ್ಯಾಕ್ ಫಾರ್ ನ್ಯಾಟೋ ಅಂತ ಕನ್ಸಿಡರ್ ಮಾಡುತ್ತೆ. ಅದರ ನಂತರ ನ್ಯಾಟೋಗೆ ಅವರು ಒಂದು ಸೈನ್ ಹಾಕಿಬಿಟ್ರೆ ನ್ಯಾಟೋದ ಇಡೀ ಆರ್ಮಿ, ಅಂದರೆ US ಆರ್ಮಿ ಆಗಿರ್ಬೋದು, ಯುರೋಪಿಯನ್ ಆರ್ಮಿ ಆಗಿರ್ಬೋದು, ಅವರಿಗೆ ಯುಕ್ರೇನಲ್ಲಿ ಬೇಸ್ ಮಾಡಲಿಕ್ಕೆ ಅಪ್ಲಿಕೇಶನ್ ಆಗಿರುತ್ತೆ. ಆದ ಕಾರಣ 4 ವರ್ಷದಿಂದ ಯುದ್ಧ ನಡೀತಲೇ ಬರ್ತಾ ಇದೆ. ಯುಕ್ರೇನ್ನ ಬೆನ್ನೆಲುಬಾಗಿ ನಿಂತದ್ದು ಕಳೆದ ಪ್ರೆಸಿಡೆಂಟ್ ಅಂದರೆ ಜೋ ಬೈಡನ್. ಅಂದರೆ ಕಂಟಿನ್ಯೂಸ್ ಆಗಿ ಮಿಲಿಟರಿ ಸಪೋರ್ಟನ್ನು ಕೊಟ್ಬಿಟ್ಟು 3 ಅಥವಾ 1 ವಾರದಲ್ಲಿ ನಡೀಬೇಕಾದಂಥ ಯುದ್ಧವನ್ನು 3 ರಿಂದ 4 ವರ್ಷಗಳ ಕಾಲ ಎಳೆದು ತರ್ತಾ ಇದ್ದಾರೆ. ಈ ಕುರಿತಾಗಿ ಇಷ್ಟು ಮಿಲಿಟರಿ ಏಡನ್ನು US ಗೌರ್ಮೆಂಟ್ ಕೊಟ್ಟಿದೆ. ಇದಕ್ಕೆ ರಿಟರ್ನ್ ಆಗಿ ಏನು ಕೊಡ್ತಾರೆ ಅಂತಕ್ಕಂತಹ ಮಾತು ಬಂದಾಗ ರೇರ್ ಅರ್ತ್ ಮಿನರಲ್ಸನ್ನು ನಾವು ಕೊಡ್ತೇವೆ. ಅಂದರೆ ಯುಕ್ರೇನ್ನಲ್ಲಿ ರೇರ್ ಅರ್ತ್ ಮೆಟಲ್ಸ್ ಇವೆ. ಟೈಟಾನಿಯಂ ಆಗಿರ್ಬೋದು, ಯುರೇನಿಯಂ ಆಗಿರ್ಬೋದು, ಲೀಥಿಯಂ ಆಗಿರ್ಬೋದು. ಈ ಮಿನರಲ್ಸನ್ನು ರಿಸೋರ್ಸಸ್ಸನ್ನು ಮೈನ್ ಮಾಡಲಿಕ್ಕೆ ಟೆಕ್ನಾಲಜಿ ಯುಕ್ರೇನ್ ಬಳಿ ಇಲ್ಲ. ಇದು ಈಗ ಚೈನಾ ಕೂಡ ಅದಕ್ಕೆ ಕಣ್ಣಿಟ್ಟಿತ್ತು. ಆದರೆ USA ಅದು ಕೊಟ್ಟಂತಹ ಮಿಲಿಟರಿ ಏಡ್ಗೆ ಸಮಾನಾಗಿ ಅಲ್ಲಿರುವ ರೇರ್ ಅರ್ತ್ ಮಿನರಲ್ಸನ್ನು ಮೈನ್ ಮಾಡಲಿಕ್ಕೆ ಅವರ ದೇಶದ ಕಂಪನೀಸ್ಗೆ ಕೊಡಬೇಕು ಅಂತ ಸೈನ್ ಮಾಡಲಿಕ್ಕೆ ಒಂದು ಟ್ರೀಟಿಯನ್ನು ಸೈನ್ ಮಾಡಲಿಕ್ಕೆ ಓವಲ್ ಆಫೀಸ್ನಲ್ಲಿ ಸೇರಿದರು. ಆಗ ಈ ಪತ್ರಕರ್ತ ಕೇಳಿದ ರೀಅಲೈನ್ಮೆಂಟ್ ವಿಷಯಕ್ಕೆ JD ವ್ಯಾನ್ಸ್ ಅವರು ಮಾತನಾಡ್ತಾ, ರಷ್ಯಾ ಕೂಡ ಶಾಂತಿ ಒಪ್ಪಂದಕ್ಕೆ ರೆಡಿ ಇದೆ, ಆದರೆ ಝೆಲೆನ್ಸ್ಕಿ ಅಂದರೆ ಯುಕ್ರೇನ್ ದೇಶ ಮಾತ್ರ ಪೀಸ್ ಟ್ರೀಟಿಯನ್ನು ಸೈನ್ ಮಾಡಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದರು. ಇದು ಝೆಲೆನ್ಸ್ಕಿ ಅವರ ಕೆಂಗಣ್ಣಿಗೆ ಪಾತ್ರವಾಯಿತು. ಅವರು ಉತ್ತರವನ್ನು ನೀಡಲಿಕ್ಕೆ ಶುರು ಮಾಡಿದರು. ಈ ಒಂದು ಹೀಟೆಡ್ ಡಿಬೇಟ್ ಏನಿದೆ ಇದರಲ್ಲಿ JD ವ್ಯಾನ್ಸ್ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ನೀವು ಇದುವರೆಗೂ 3 ವರ್ಷದ ಹೆಲ್ಪಿಗೆ ಒಂದು ಥ್ಯಾಂಕ್ ಯು ಅನ್ನು ಸಹ ಹೇಳಿಲ್ಲ ನಮ್ಮ ಪ್ರೆಸಿಡೆಂಟಿಗೆ. ನೀವು ಪೆನ್ಸಿಲ್ವೇನಿಯಾಗೆ ಬಂದು ಅಪೋಸಿಷನ್ ಪರವಾಗಿ ನೀವು ಕ್ಯಾನ್ವಾಸ್ ಮಾಡಿದರೂ ಕೂಡ ನಮ್ಮ ಪ್ರೆಸಿಡೆಂಟ್ ಟ್ರಂಪ್ ಅವರು ನಿಮಗೆ ಪೀಸ್ ಟ್ರೀಟಿಗೆ ಸೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಇದಕ್ಕೊಂದು ಥ್ಯಾಂಕ್ ಯು ಸಹ ನೀವು ಹೇಳಲಿಲ್ಲ ಅಂತ ಹೇಳಿದರು. ಅದಕ್ಕೆ ನೀವು ಏರು ಧ್ವನಿಯಲ್ಲಿ ಮಾತನಾಡಬೇಡಿ ಅಂತ ಝೆಲೆನ್ಸ್ಕಿ ಅವರ ಪ್ರತ್ಯುತ್ತರ. ಆಗ ಮಧ್ಯ ಬಂದಂತಹ ಟ್ರಂಪ್, ನೀವು ಪೀಸ್ ಟ್ರೀಟಿ ಅಂತೀರಾ, ಯಾವಾಗಲೂ ನೋಡಿದ್ರು ವಾರನ್ನು ನಿಲ್ಲಿಸಬೇಕು, ಸೀಸ್ ಫೈರ್ ಅಂತೀರಾ. ಸೀಸ್ ಫೈರ್ ಅಂದರೆ ವಾರನ್ನು ನಿಲ್ಲಿಸುವಂಥದ್ದು. ಅಂದರೆ 2 ಪಾರ್ಟಿಗಳು ಒಂದು ಅಗ್ರಿಮೆಂಟ್ಗೆ ಬಂದು ಯುದ್ಧವನ್ನು ತಾತ್ಕಾಲಿಕವಾಗಿ ತಡೆ ನಿಲ್ಲಿಸೋದಕ್ಕೆ ಸೀಸ್ ಫೈರ್ ಅಂತ ಹೇಳ್ತಾರೆ. ಸೀಸ್ ಫೈರ್ ಅಂತೀರಾ, ಆದರೆ ನೀವು ಯಾವತ್ತೂ ಪೀಸ್ಗೆ ಒಕ್ಕೂರಲಲ್ಲಿ ಮಾತನಾಡೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಝೆಲೆನ್ಸ್ಕಿ ಅವರ ಪ್ರತ್ಯುತ್ತರವೂ ಹಾಗೇ ಇತ್ತು. ಅಂದರೆ 1 ವಾರದಲ್ಲಿ ಮುಗಿಬೇಕಾದಂಥ ಯುದ್ಧ 3 ದಿವಸದಲ್ಲಿ ಮುಗಿಸ್ತೀರಾ ಅಂತ ರಷ್ಯಾದವರು ಹೇಳ್ತಾ ಇದ್ದಾರೆ ಅಂತ ಅವರ ಮೊದಲೇ ಕಾಮಿಡಿಯನ್, ಅವರು ಸ್ಟ್ಯಾಂಡಪ್ ಕಾಮಿಡಿಯನ್ ಇದ್ದಂಥವ್ರು ಝೆಲೆನ್ಸ್ಕಿ ಅವರು, ಹಾಗೆ ಒಂದು ಸರ್ಕ್ಯಾಸಮಲ್ಲಿ ಹೇಳಿದರು. ಇದು ಹೀಟೆಡ್ ಡಿಬೇಟ್ಗೆ ಕಾರಣವಾಯಿತು. ಈಗ ಟ್ರಂಪ್ ಅವರು, ನೀವು World War III ಜೊತೆಗೆ ಜೂಜಾಡ್ತಾನಿದ್ದೀರಿ,
ಈ ವಾರನ್ನು ಎಷ್ಟು ಸುಲಭವಾಗುತ್ತೋ ಅಷ್ಟು ಬೇಗದಲ್ಲಿ ಪೀಸ್ ಟ್ರೀಟಿ ಮಾಡಿ ಮುಗಿಸ್ಕೊಳ್ಬೇಕು ಅಂತ ಮಾತನಾಡಿದರು. ಈ ಪ್ರೆಸ್ ಮೀಟ್ ಏನಿತ್ತು ಇದರಿಂದ ಝೆಲೆನ್ಸ್ಕಿ ಅವರು ಮಧ್ಯದಲ್ಲೇ ಎದ್ದೋದ ನಂತರ ಟ್ರಂಪ್ ಅವರು ಒಂದು ಹೇಳಿಕೆ ಕೊಟ್ಟರು. ಅಂದರೆ ಯುಕ್ರೇನಿಗೆ ಕೊಡ್ತಿದ್ದಂತಹ ಮಾನಿಟರಿ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಎಲ್ಲ ಏಡ್ಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿತಾ ಇದ್ದೇವೆ. ಇದರಿಂದಾಗಿ ಎಲ್ಲ ಯುರೋಪಿನ ನೇಷನ್ಸ್ ಏನಿದೆ ಎಲ್ಲ ಒಕ್ಕೂರಲಲ್ಲಿ ಝೆಲೆನ್ಸ್ಕಿ ಹಾಗೂ ಯುಕ್ರೇನ್ನ ಪರವಾಗಿ ನಿಂತರು. ಯಾಕಂದರೆ ನ್ಯಾಟೋದಲ್ಲಿ ಅವರು ಗುರುತಿಸ್ಕೊಳ್ಳೋ ಕಾರಣ. ಅದೇ ರೀತಿಯಲ್ಲಿ ಯುರೋಪಿಯನ್ ಕಮಿಷನ್ನ ಪ್ರೆಸಿಡೆಂಟ್ ಹಾಗೂ ಕೈರ್ ಸ್ಟಾರ್ಮರ್ ಅಂದರೆ UK ಪ್ರೈಮ್ ಮಿನಿಸ್ಟರ್ ಸೇರಿಕೊಂಡು ಒಂದು $800 ಬಿಲಿಯನ್ನಿನ ಕಂಟಿನ್ಯೂಯಸ್ ಏಡ್ ಫಾರ್ ಡಿಫೆನ್ಸ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದನ್ನು ಮಾಡಿದರು. ಇದರಿಂದ ರಷ್ಯಾದ ವಿರುದ್ಧವಾಗಿ ಏನೇ ಒಂದು ಮಾನಿಟರಿ ಏಡ್ ಬೇಕೋ ಅದಕ್ಕೆ ಯುರೋಪಿಯನ್ ಯೂನಿಯನ್ ಗಟ್ಟಿಯಾಗಿ ನಿಲ್ತದೆ, ಯುರೋಪಿಯನ್ ಕಮಿಷನ್ ಜೊತೆ ನಿಲ್ತದೆ, ಯುಕ್ರೇನಿನ ಜೊತೆ ನಿಲ್ತದೆ ಅಂತ ಅವರು ಸೈನ್ ಮಾಡಲಿಕ್ಕೆ ಸ್ಟಾರ್ಟ್ ಆದರು. ಇಲ್ಲಿ ನಾವು ಗಮನಿಸಬೇಕು ವೀಕ್ಷಕರೇ, ಒಂದು ಸೀಸ್ ಫೈಯರ್ ಅಂತಕ್ಕಂಥದ್ದು ಎಷ್ಟು ಮುಖ್ಯ. ಹಾಗೂ ಈಗ ಇವರು ಮಾತನಾಡಿದಂತಹ ಗ್ಲೋಬಲ್ ರಿಅಲೈನ್ಮೆಂಟ್ ಅಂದರೆ ಏನು, ಅಂದರೆ ಇಷ್ಟು ವರ್ಷ ನ್ಯಾಟೋ ಸಪ್ರೇಟ್ ಆಗಿತ್ತು, ಅಂದರೆ US ಮತ್ತು ಯುರೋಪಿಯನ್ ನೇಷನ್ಸ್, ಹಾಗೂ USSR ಅಂದರೆ ರಷ್ಯಾ ಸಪ್ರೇಟ್ ಆಗಿತ್ತು. ಈಗ ಟ್ರಂಪ್ ಮತ್ತು ಪುಟಿನ್ ಅವರ ನಡುವೆ ಸ್ನೇಹ ಹೆಚ್ಚಾದ ಕಾರಣ ಇಲ್ಲಿ ಗ್ಲೋಬಲ್ ರಿಅಲೈನ್ಮೆಂಟ್ ಏನಾದರೂ ನಡೀತಾ ಇದೆನಾ, ಅಥವಾ ಫೋರ್ಸಸ್ ಚೇಂಜ್ ಆಗ್ತಾ ಇದೆನಾ, ಅಥವಾ ಮೊದಲಿದ್ದ ಹಾಗೆ ಖಾಲಿ ಫ್ರಾನ್ಸ್, ಇಟಲಿ, ಯುರೋಪಿಯನ್ ನೇಷನ್ಸೇ ಒಂದು ಫೋರ್ಸ್ ಆಗಿ ಅಮೇರಿಕಾ, ರಷ್ಯಾ ಬೇರೊಂದು ಫೋರ್ಸ್ ಆಗಿ ಕನ್ವರ್ಟ್ ಆಗ್ತಾರಾ? ಈ ನಿಟ್ಟಿನಲ್ಲಿ ಸುಮಾರು ಅಲೈನ್ಮೆಂಟ್ಗಳು ಚೇಂಜ್ ಆಗ್ತಾ ಇವೆ. ಗ್ಲೋಬಲ್ ಪೊಲಿಟಿಕ್ಸ್ ಅಥವಾ ಜಿಯೋ ಪೊಲಿಟಿಕ್ಸ್ ಅಂತಹದ್ದು ನಿಂತ ನೀರಲ್ಲ. ಅದು ಯಾವತ್ತಿದ್ರೂ ಆ ದೇಶದ ಆಗಿನ ಕಾಲದ ಇಚ್ಛೆಗಳು ಮತ್ತು ಇಂಟ್ರೆಸ್ಟ್ಗಳು ಮತ್ತು ಆಗಿನ ಅನುಕೂಲಕ್ಕೆ ತಕ್ಕಂತೆ ನಡೆಯುತ್ತೆ. ಇವತ್ತು ಅದೊಂದು ಪ್ರೊವರ್ಬ್ ಇದೆ, 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ. ಯಾರು ಜಾಸ್ತಿ ಕೊಡ್ತಾರೋ ಆ ಕಡೆ ವಾಲುವಂತಹ ಸ್ಥಿತಿಯಲ್ಲಿ ಜಿಯೋ ಪೊಲಿಟಿಕ್ಸ್ ಯಾವತ್ತೂ ಇರ್ತದೆ. ಅಂದರೆ ತಾತ್ಕಾಲಿಕ ಇಂಟ್ರೆಸ್ಟ್ಗಳಷ್ಟೇ, ಟೆಂಪ್ರವರಿ ಇಂಟ್ರೆಸ್ಟ್ಗಳ ಮೇಲೆ ಜಿಯೋ ಪೊಲಿಟಿಕ್ಸ್ ನಿಂತಿರುವಂಥದ್ದು. ಹಾಗಾಗಿ ಮೊದಲು ಇತ್ತು NAM ಅಂತ, ನಾನ್ ಅಲೈನ್ಡ್ ಮೂವ್ಮೆಂಟ್, ಅದರಲ್ಲಿ ಇಂಡಿಯಾ ಒಂದು ಪಾರ್ಟ್ ಆಗಿತ್ತು. ಅಂದರೆ ಯಾವುದೇ ನ್ಯಾಟೋ ಅಥವಾ USSR ಕಡೆಗೆ ಬೀಳದೆ ಮಧ್ಯದಲ್ಲಿರುವಂತಹ ದೇಶಗಳ ಒಕ್ಕೂಟ ಇತ್ತು. ಆದರೆ ಈ ಒಕ್ಕೂಟಕ್ಕೆ ತುಂಬ ಪ್ರೆಷರ್ ಇತ್ತು. ಅಂದರೆ ಒಂದಾ ನ್ಯಾಟೋಗೆ ಸೇರಿಕೊಳ್ಳಿ ಅಥವಾ ಒಂದಾ USSRಗೆ ಸೇರಿಕೊಳ್ಳಿ. ಆದರೆ ಮಧ್ಯದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇರುವಂತಹ ಭಾರತ ಎರಡೂ ಕಡೆಯಿಂದ ಪ್ರಾಫಿಟ್ಸನ್ನೇ ಮಾಡಿದೆ. ಅಂದರೆ ನೀವು ನೋಡ್ಬೋದು, ಯುಕ್ರೇನ್ ಮತ್ತು ರಷ್ಯಾದ ಯುದ್ಧದಲ್ಲಿ ಪೆಟ್ರೋಲ್ ಮತ್ತು ಕಚ್ಚಾ ತೈಲವನ್ನು ಕಮ್ಮಿ ದರದಲ್ಲಿ ರಷ್ಯಾ ಭಾರತಕ್ಕೆ ಮಾಡ್ತಾಯಿತ್ತು. ಅದನ್ನು ಸಂಸ್ಕರಿಸಿ ರಿಫೈನ್ ಮಾಡಿ ಬೇರೆ ದೇಶಗಳಿಗೆ ಭಾರತ ಎಕ್ಸ್ಪೋರ್ಟ್ ಮಾಡ್ತಾಯಿತ್ತು. ಇದರಿಂದ ಪ್ರಾಫಿಟನ್ನು ಗೇನ್ ಮಾಡ್ತಾಯಿತ್ತು. ಅದೇ ರೀತಿಯಲ್ಲಿ ರಷ್ಯಾ ಓಲ್ಡ್ ಅಲೈ ಆಗಿದ್ರೂ ಇಂಡಿಯಾಗೆ, ಅಮೇರಿಕಾ ಅದರ ಇಂಟ್ರೆಸ್ಟ್ ಅಂದರೆ ರಷ್ಯಾದೊಟ್ಟಿಗೆ ಅದರ ಇಂಡಿಯಾದ ಪಟ್ಟೇನಿದೆ ಅದನ್ನು ಕಮ್ಮಿ ಮಾಡಲಿಕ್ಕೆ ಅದು ಯಾವಾಗಲೂ US ಏಡನ್ನು ಕೊಡುವಂಥದ್ದು, ಆನಂತರ ಫೈಟರ್ ಜೆಟ್ಸ್ಗಳನ್ನು ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಭಾರತದ ಫ್ರೆಂಡ್ಶಿಪ್ಪನ್ನು ಗೇನ್ ಮಾಡಲಿಕ್ಕೆ ಅಮೇರಿಕಾ ಕೂಡ ಟ್ರೈ ಮಾಡ್ತಾ ಇದೆ. ಈ ಮೂರರ ನಡುವೆ ಚೈನಾ ಒಂದು ರಷ್ಯಾದ ಕಡೆಗೂ ಜಾಸ್ತಿ ಸಪೋರ್ಟನ್ನು ಕೊಡ್ಕೊಂಡು USA ವಿರೋಧ ಕಟ್ಕೊಂಡು ಫಸ್ಟ್ ಸೂಪರ್ ಪವರ್ ಆಗಿ ತಾನು ಬೆಳಿಬೇಕು ಅಂತ ಡ್ರ್ಯಾಗನ್ ಯೋಚನೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮಗೇನು ಅನಿಸುತ್ತೆ, ರಿಅಲೈನ್ಮೆಂಟ್ ಆದರೆ ಯಾವ ದೇಶಗಳು ಯಾವ ಒಕ್ಕೂಟಕ್ಕೆ ಸೇರ್ತವೆ, ಅಥವಾ ಹೊಸ ರಿಅಲೈನ್ಮೆಂಟೇ ಆಗುತ್ತಾ, ಅಥವಾ ಜಿಯೋ ಪೊಲಿಟಿಕ್ಸಲ್ಲಿ ಮುಂದೆ ಏನು ಬದಲಾವಣೆಗಳಾಗ್ಬೋದು, ಯುರೋಪಿಯನ್ ಯೂನಿಯನ್ ಯುಕ್ರೇನ್ನೊಂದಿಗೆ ಎಷ್ಟು ವರ್ಷ ಗಟ್ಟಿಯಾಗಿ ನಿಲ್ಬೋದು, ಇನ್ನು ಈ ಯುದ್ಧ ಇನ್ನೆಷ್ಟು ವರ್ಷಗಳ ಕಾಲ ನಡೀಬೋದು? ಇದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ವೀಕ್ಷಕರೇ. ನಾನು ಧರಣೀಶ್ ಹೆಗ್ಡೆ, ಧನ್ಯವಾದ.